ಎಲ್ಲ ಗಣಿತ ಬಂಧುಗಳಿಗೂ ನಮಸ್ಕಾರ. ಜೆಇ ಮೈನ್ಸ್ 2025ರಲ್ಲಿ ಕೇಳಿದಂಥ ಒಂದು ಸರಳವಾಗಿರೋ ಒಂದು ಪ್ರಶ್ನೆ ಇಂಟಿಗ್ರಲ್ ಕ್ಯಾಲ್ಕುಲಸ್ದು ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅಷ್ಟು ಸಿಂಪಲ್ ಆಗಿದೆ ನೋಡಿ, ಯಾರು ಬೇಕಾದರೂ ಆನ್ಸರ್ ಮಾಡುವಂಥ ಪ್ರಶ್ನೆನೇ. ಪ್ರಶ್ನೆ ಹೀಗಿದೆ: ಇಂಟಿಗ್ರಲ್ 0 to pi 8x dx by 4 cos square x plus sin square x ಅಂತಿದೆ. ನಿಮಗೆ ಒಂದು ಬಹಳ ಇಂಪಾರ್ಟೆಂಟ್ ಆಗಿರೋ ಒಂದು ಇಂಪಾರ್ಟೆಂಟ್ ರಿಸಲ್ಟನ್ನು ಹೇಳ್ತೀನಿ. ಇದು ನೀವು ನೋಟ್ ಮಾಡ್ಕೊಳ್ಳಿ, ಮತ್ತು ಬಹಳ ಬೇಕಾಗ್ತದೆ, ಅವಾಗವಾಗ ಯೂಸ್ ಮಾಡ್ತಾ ಇರ್ತೀವಿ. CET ಕೂಡ ಬಳಸುವಂಥದ್ದು. I is equal to integral of 0 to pi x times f of sin x ಇದ್ದರೆ, ಅದನ್ನು ನಾವು ಯಾವಾಗಲೂ ರೈಟ್ ಎಕ್ಸ್ನ ಹೊರಗಡೆ ಬರ್ಕೊಂಡು ಪೈ ಅಂತ ಬರ್ಕೊಂಡು ಇಂಟಿಗ್ರಲ್ ಆಫ್ 0 to pi by 2 ಎಫ್ ಆಫ್ ಸೈನ್ ಎಕ್ಸ್ ಅಂತಲೋ, ಅಥವಾ ನೋಡಿ ಇದೆರಡು ಇಂಟರ್ಚೇಂಜ್ ಮಾಡಿ. ಯಾವುದು? ಪೈ ಮತ್ತು ಪೈ ಬೈ ಟು ಎರಡನ್ನೂ ಇಂಟರ್ಚೇಂಜ್ ಮಾಡ್ಬೋದು. ಪೈ ಮತ್ತು ಪೈ ಬೈ ಟು ಎರಡು ಇಂಟರ್ಚೇಂಜ್ ಮಾಡಿದ್ರೆ ನಿಮ್ಗೇನಾಗ್ತದೆ? ಪೈ ಬೈ ಟು ಟೈಮ್ಸ್, ನೋಡಿ, ಪೈ ಬೈ ಟು ಟೈಮ್ಸ್ ಇಂಟಿಗ್ರಲ್ ಆಫ್ 0 to pi ಎಫ್ ಆಫ್ ಸೈನ್ ಎಕ್ಸ್ ಡಿ ಎಕ್ಸ್ ಅಂತ ಬರಿಬೋದು. ಇದು ಕಾನ್ಸೆಪ್ಟ್ ನಂಬರ್ 1. ಇದು ನಿಮ್ಗೆ ಗೊತ್ತಿರುವಂಥ ಕಾನ್ಸೆಪ್ಟ್. ಎರಡನೇ ಕಾನ್ಸೆಪ್ಟ್ ಹೇಳ್ತೀನಿ ನೋಡಿ. ವಾಟ್ ಈಸ್ ಇಂಟಿಗ್ರಲ್ ಆಫ್ 0 to pi by 2? ವಾಟ್ ಈಸ್ ಇಂಟಿಗ್ರಲ್ ಆಫ್ 0 to pi by 2 dx divided by a square cos square x plus b square sin square x. ಸೊ ಇದು ನಿಮಗೆಲ್ಲ ಗೊತ್ತಿರುವಂಥ ರಿಸಲ್ಟು ಪೈ ಬೈ 2ab. ಈ ಎರಡು ರಿಸಲ್ಟ್ಸನ್ನು ಬಳಸ್ಕೊಂಡು ನಾನಿವಾಗ ಇದೊಂದು ಕ್ವಶನನ್ನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಕ್ವಶನ್ ಬಹಳ ಸಿಂಪಲ್ ಆಗಿದೆ ನೋಡಿ. ಇಂಟಿಗ್ರಲ್ ಆಫ್ 0 to pi ಅಂತಿದೆ, ಐ ಅಂತ ಬರಿತಾ ಇದ್ದೀನಿ. ಅದಕ್ಕೆ ಇಂಟಿಗ್ರಲ್ ಆಫ್ 0 to pi ನ ತೆಗೆದು ಪೈ ಟೈಮ್ಸ್ ಇಂಟಿಗ್ರಲ್ ಆಫ್ 0 to pi by 2 ಅಂತ ಬರ್ಕೊಂಡ್ಬಿಟ್ಟೆ. ಡೈರೆಕ್ಟಾಗಿ ಬರಿತಾ ಇದ್ದೀನಿ, ಏಕೆಂದರೆ ನಾವು ಈ ಫಾರ್ಮುಲಾ ಯೂಸ್ ಮಾಡಬೇಕಾಗತ್ತಲ್ಲ, ಅದಕ್ಕೋಸ್ಕರ 0 to pi by 2 ಅಂತ ಬರ್ಕೊಂಡ್ಬಿಟ್ಟೆ. ಎಕ್ಸ್ ಬದಲು ರಿಪ್ಲೇಸ್ ಮಾಡಿದ್ದಾಯಿತು. 8 ಇರಬೇಕಾಗಿತ್ತು, ಇಲ್ಲಿ 8 ಬರ್ಕೊಂಡಿದ್ದೀನಿ. ಆಯಿತಾ? ಡಿ ಎಕ್ಸ್ ಡಿವೈಡೆಡ್ ಬೈ 4 ಕಾಸ್ ಸ್ಕ್ವೇರ್ ಎಕ್ಸ್, ಸಿ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್, ಪ್ಲಸ್ 1 ಸೈನ್ ಸ್ಕ್ವೇರ್ ಎಕ್ಸ್ ಆಯಿತು. ಸೊ 8 ಪೈ ಹಾಗೇ ಇರುತ್ತೆ, ಇಂಟು 1 ಬೈ ಪೈ ಡಿವೈಡೆಡ್ ಬೈ 2ab, 2 ಇಂಟು ಎ ಅಂದರೆ ಏನು? ಎ ಸ್ಕ್ವೇರ್ 4 ಅಲ್ವಾ? ಎ ಶುಡ್ ಬಿ ಈಕ್ವಲ್ ಟು 2. ಬಿ ಏನು? ಬಿ ಶುಡ್ ಬಿ ಈಕ್ವಲ್ ಟು 1. ಸೊ ಏನಾಯಿತು? 8 ಪೈ ಇಂಟು ಪೈ ಬೈ 4 ಅಂದರೆ 2 ಪೈ ಸ್ಕ್ವೇರ್. ಇಸ್ ದಟ್ ಕರೆಕ್ಟ್? ಸೊ ನೋಡಿ ಎಷ್ಟು ಸಿಂಪಲ್ ಇದು. ಕೇವಲ ಎರಡು ರಿಸಲ್ಟ್ಗಳನ್ನು ನೆನಪಿಟ್ಕೊಂಡು ಮಾಡಬಹುದಾದ ಒಂದು ಪ್ರಶ್ನೆಗೆ ಉತ್ತರ. ಆತ್ಮೀಯ ಗಣಿತ ಬಂಧುಗಳೇ ಮತ್ತು ವಿದ್ಯಾರ್ಥಿ ಬಂಧುಗಳೇ, ನಿಮಗೆ ಈ ಚಾನೆಲ್ ಇಷ್ಟ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಸೊ ದೀವಿಗೆ ಸಂಸ್ಥೆ 8762424646 ಸಲಹೆ ಸೂಚನೆಗಳಿಗೆ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ನಿಮ್ಮ ಪ್ರೀತಿಯ ದೀವಿಗೆ, ಮಲ್ಲೇಶ್ವರಂ, ಬೆಂಗಳೂರು.